ಈಗ ಇದನ್ನ ಹೆಂಗೆ ಅಂತ ಹೇಳ್ಕೊಡ್ತಾರೆ ಆಯ್ತಾ. ಸೊ ಸೀನ್ 1 ಅಲ್ಲಿ ಡಾಕ್ಟರ್ ಬಂದು ವರುಣ್, ಪೇಷಂಟ್ ಬಂದು ತನಿಷಾ. ಗುಡ್ ಮಾರ್ನಿಂಗ್ ಬನ್ನಿ ಕೂತ್ಕೊಂಡು ಹೇಳಿ, ಏನು ತೊಂದರೆ ಆಗಿದೆ ನಿಮಗೆ? ಜ್ವರ ಬಂದಿದೆ ಸರ್. ಹೌದಾ, ಎಷ್ಟು ದಿನದಿಂದ ಜ್ವರ ಬಂದಿದೆ? ಒಂದು 2 ದಿನ ಆಯಿತು ಸರ್. ಓಕೆ, ಈಗ ಮುಂಚೆ ಏನಾದರೂ ತೋರಿಸಿದ್ರಾ? ಇಲ್ಲ ಸರ್, ಬೇರೆ ಎಲ್ಲೂ ತೋರಿಸಿಲ್ಲ. ಇದಕ್ಕೆ ಟ್ಯಾಬ್ಲೆಟ್ಸ್ ಏನಾದರೂ ಮನೇಲಿ ಏನಾದರೂ ತೊಗೊಂಡಿದ್ರಾ ನೀವು? ಹ್ಞೂ ಸರ್, ಪ್ಯಾರಾಸಿಟಮಾಲ್ ಮತ್ತು ಒಂದು ಆ್ಯಂಟಿಬಯೋಟಿಕ್ ತೊಗೊಂಡಿದ್ದೀನಿ. ಹೌದಾ, ಅದೇನಾದ್ರು ಪ್ರಿಸ್ಕ್ರಿಪ್ಷನ್ ಏನಾದರೂ ಇದೆಯಾ? ಪ್ರಿಸ್ಕ್ರಿಪ್ಷನ್ ಒಂದು ಇದೆ ಸರ್. ಓಕೆ, ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ವಾಸಿ ಆಯ್ತಾ ರೋಗ ನಿಮಗೆ? ಜ್ವರ ಎಲ್ಲ ಕಮ್ಮಿ ಆಯಿತು ಸರ್, ಆದರೆ ಅದಾದಮೇಲೆ ಈ ಥರ ರ್ಯಾಷಸ್ ಎಲ್ಲ ಆಗ್ಬಿಟ್ಟಿದೆ ತುಂಬ. ಹೌದಾ, ಇದರಲ್ಲಿ ಒಂದು ಆ್ಯಂಟಿಬಯೋಟಿಕ್ ಇದೆ. ಅದು ನಿಮ್ಗೆ ರ್ಯಾಷಸ್ ಆಗಿರೋದು ಆ ಆ್ಯಂಟಿಬಯೋಟಿಕ್ ತೊಗೊಂಡಿದ್ರಿಂದಲೇ. ಅದಕ್ಕೆ ಅದು ಆ್ಯಂಟಿಬಯೋಟಿಕ್ ತೊಗೋಬಾರ್ದಾಗಿತ್ತು. ಇವಾಗ ತೊಗೊಂಡಿದ್ದೀರಾ, ಅದೆಲ್ಲೂ ಆ್ಯಕ್ಚುಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೊಡಬಾರ್ದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದಂಗೆ ಕೊಡಬಾರ್ದು, ಅದನ್ನು ಕೊಟ್ಟಿದ್ದಾರೆ. ನೀವು ತೊಗೊಂಡಿರೋದಕ್ಕೆ ನಿಮ್ಗೆ ರ್ಯಾಷಸ್ ಆಗಿರೋದು. ಇನ್ಮೇಲಿಂದ ಆ ರೀತಿ ತೊಗೊಳಕ್ಕೆ ಹೋಗಬೇಡಿ. ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಜ್ವರ ಕಡಿಮೆ ಆಗ್ಬೋದು, ಆದರೆ ಆ್ಯಂಟಿಬಯೋಟಿಕ್ಕು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದಂಗೆ ತೊಗೋಬಾರ್ದು. ಅದು ನಿಮಗೆ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಇವಾಗ ಡೆವಲಪ್ ಆಗಿದೆ. ಮುಂದೆ ನೀವೇನಾದರೂ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ನಿಮಗೆ ಎಫೆಕ್ಟಿವ್ ಆಗಿರಲ್ಲ. ಅದು ಟ್ಯಾಬ್ಲೆಟ್ ತೊಗೊಂಡ್ರೂ ನಿಮ್ಮ ಬಾಡಿಯಲ್ಲಿ ಆ ಕೆಲಸ ಮಾಡಲ್ಲ ಟ್ಯಾಬ್ಲೆಟು. ಅದಕ್ಕೆ ಇವಾಗ ರ್ಯಾಷಸ್ ಆಗಿರಲ್ಲ, ಅದಕ್ಕೊಂದು ಲೋಷನ್ ಕೊಡ್ತೀನಿ, ಅದನ್ನು ತೊಗೊಳ್ಳಿ, ಅದು ವಾಸಿ ಆಗುತ್ತೆ. ಸರಿ ಡಾಕ್ಟರ್, ನಾನು ಅದನ್ನು ಮಾಡ್ತೀನಿ. ಸೊ ಈ ಸೀನಿಂದ ನಿಮ್ಗೆ ಏನಾಗ್ತಾ ಇತ್ತು ಏನಂದ್ರೆ, ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ನಿಮಗೆ ಮಾತ್ರೆ ಕೇಳಿದ್ರೆ ಕೊಡ್ತಾರೆ, ಎಲ್ಲ ಮಾತ್ರೆ ಕೊಡಲ್ಲ ಆಯ್ತಾ. ಕೆಲವೊಂದು ಮಾತ್ರೆ ಇದೆ, ಅದನ್ನ OTC ಡ್ರಗ್ಸ್ ಅಂತ ನಾವು ಕರಿತೀವಿ. OTC ಡ್ರಗ್ಸ್ ಅಲ್ಲಿ ಈಗ ಕೆಮ್ಮಿಗೆ, ತಲೆನೋವಿಗೆ, ನೆಗಡಿಗೆ, ಸೊ ಕಾಮನ್ ಆಗಿ ನಿಮ್ಗೆ ಏನೇನೋ ಕಾಯಿಲೆಗಳಂತ ಬರುತ್ತೋ ಅದಕ್ಕೆ ಮಾತ್ರ ನೀವು ಮಾತ್ರೆ ತಗೋಬಹುದು. ಬಟ್ ಆಂಟಿಬಯೋಟಿಕ್ಸ್ ಮತ್ತೆ ನಿದ್ದೆ ಮಾತ್ರೆ ಅಂತ ಮಾತ್ರೆಗಳಿಗೆಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲೇಬೇಕು, ಇಲ್ಲ ಅಂದ್ರೆ ಕೊಡಲ್ಲ. ಕೆಲವ್ರು ಕೊಡ್ತಾರೆ, ಬಟ್ ಕೊಟ್ಟು ಇವ್ರು ತಗೊಂಡು ಸೈಡ್ ಎಫೆಕ್ಟ್ಸ್. ಆಂಟಿಬಯೋಟಿಕ್ಸ್ ಒಬ್ರೊಬ್ರಿಗೆ ಒಂದೊಂಥರ ಅಲರ್ಜಿಕ್ ರಿಯಾಕ್ಷನ್ಸ್ ಇರುತ್ತೆ, ಎಲ್ಲರಿಗೂ ಇರುತ್ತೆ ಅಂತಲ್ಲ, ಕೆಲವೊಬ್ರಿಗೆ ಇರುತ್ತೆ. ಈ ಕೇಸಲ್ಲಿ ನೀವು ರ್ಯಾಷಸ್ ನೋಡ್ತೀರಾ, ಇನ್ನೊಬ್ರಿಗೆ ಮೈ ಕೊರೆತ ಬರುತ್ತೆ, ಮತ್ತೆ ಹಾಗೆ ಹಲವಾರು ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗುತ್ತೆ. ಸೊ ಏನೇ ಬಂದ್ರೂ ಸಿವಿಯರ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ತಗೊಂಡು ಆ ಮಾತ್ರೆಗಳನ್ನ ತಗೊಳ್ಳಿ ಆಯ್ತಾ. ಸೊ ಸೆಕೆಂಡ್ ಆಕ್ಟ್ ಪರ್ಫಾರ್ಮ್ ಮಾಡೋಕ್ಕೆ ಸೇಮ್ ಡಾಕ್ಟರ್ ವರುಣ್ ಆ್ಯಂಡ್ ವಿ ಹ್ಯಾವ್ ಪೇಷಂಟ್ ಸಹನ.